ಡೈರಿ ಅಧ್ಯಕ್ಷರು ಮಲ್ಲಿಕಾರ್ಜುನ್, ನಮ್ಮ ಪಂಚಾಯತಿ ಉಪಾಧ್ಯಕ್ಷರು ಮಾಜಿ ಉಪಾಧ್ಯಕ್ಷರು ಕುಮಾರಸ್ವಾಮಿ, PLD ಬ್ಯಾಂಕ್ ಹಾಲಿ ಅಧ್ಯಕ್ಷರು ಬಕೋಡಿ ಚೆಲ್ಲೂರು, ಮನೋಹರು ನಮ್ಮ ಹಾಲಿ ಗ್ರಾಮ ಪಂಚಾಯತಿ ಉಪಾಧ್ಯಕ್ಷರು, ಕೆಂಚಳ್ಳಿ ನಮ್ಮ ತಿಮ್ಮಗೌಡರು, ಬನಗಂಟ ಅಶ್ವಥ್. ಮತ್ತು ಬನಗಂಟ ಸೇತುವೆ ವಿಚಾರ ಅಂತಂದರೆ ಈಗಾಗಲೇ ಸುಮಾರು ವರ್ಷಗಳಿಂದ ಸೇತುವೆ ಕಿರಿದಾಗಿತ್ತು ಅಂತೇಳಿ ಅದನ್ನು ಪಕ್ಕದಲ್ಲಿ ದೊಡ್ಡ ಸೇತುವೆ ಮಾಡಬೇಕು ಅಂತೇಳಿ ಅಲ್ಲಿ ಅನಾಹುತಗಳಾದಮೇಲೆ ಅಲ್ಲಿ ಸಾವು ಒಂದೇ ದಿನ 5 ಸಾವು ಆದಮೇಲೆ ಹೊಸ ಸೇತುವೆ ನಿರ್ಮಾಣ ಮಾಡಿದ್ರು. ಆ ಹೊಸ ಸೇತುವೆ ನಿರ್ಮಾಣ ಮಾಡೋದಕ್ಕೆ ಪ್ರಾರಂಭ ಮಾಡಿದಾಗಿಂದ ಈಗಾಗಲೇ 2 ವರ್ಷನೇ ಕಳೆದಿರಬೇಕು. 2 ವರ್ಷದಿಂದ ಸಹ ಸೇತುವೆ ಎಲ್ಲ ಕೆಲಸ ಮಾಡಿ ವಿಳಂಬವಾಗಿ ಕೆಲಸ ಮಾಡಿದ್ರು ಸಹ ಇವತ್ತು ಆಗಲೇ ಸೇತುವೆ ಕೆಲಸ ಮುಗೀತು ಅಂತ ಜನ ಆಸೆ ಪಡ್ತಾ ಇರ್ತಕ್ಕಂಥ ಸಂದರ್ಭದಲ್ಲಿ ಸೇತುವೆ ಬಗ್ಗೆ ನೂರಾರು ಊಹಾಪೋಹಗಳು ನಿರ್ಮಾಣ ಆಗೈತೆ. ಈಗ ಆ ವಿಚಾರವಾಗಿ 10 ಬಾರಿ ಸ್ಟ್ರೈಕ್ ಆಗೈತೆ. ಆ ಭಾಗದ ರೈತರು ಎಲ್ಲನೂ ಕರ್ಕೊಂಡು ಬನಘಟ್ಟ, ಬೇಂಕುಪ್ಪೆ, ಬೆಳತುಪ್ಪೆ ಆ ಎಲ್ಲ ರೈತರನ್ನು ಕರ್ಕೊಂಡು ಪ್ರತಿಭಟನೆ ಮಾಡಿದಾಗ ಪ್ರತಿ ಸಾರಿನೂ ಒಂದೊಂದು ಥರದ್ದು ಇಂಜಿನಿಯರ್ಗಳು ಆನ್ಸರ್ ಮಾಡ್ಕೋಬೋದು. ಇನ್ನು 1 ವಾರಕ್ಕೆ ಬರ್ತೀವಿ, 15 ದಿನಕ್ಕೆ ಬರ್ತೀವಿ, ಸಿಹಿ ಕರ್ಕೊ ಬರ್ತೀವಿ ಅಂತೇಳಿ ಎಲ್ಲ ಹೋದ್ರು. ಕೊನೆಗೆ ಇನ್ನೊಂದಿನ ಪ್ರತಿಭಟನೆ ಸಂದರ್ಭದಲ್ಲಿ ಕಾಂಟ್ರಾಕ್ಟ್ದಾರರ ಕಡೆಯಿಂದ ಮತ್ತು ಇಂಜಿನಿಯರ್ ಕಡೆಯಿಂದ ಇಬ್ಬರು ಬಂದು ಮುಖಾಮುಖಿ ಚರ್ಚೆ ಮಾಡಿದಾಗ ಕಾಂಟ್ರಾಕ್ಟ್ದಾರರು ಇಂಜಿನಿಯರ್ ಮೇಲೆ ಹೇಳ್ತಾರೆ, ಇಂಜಿನಿಯರು ಕಾಂಟ್ರಾಕ್ಟ್ದಾರ ಮೇಲೆ ಹೇಳ್ತಾರೆ. ಎಲ್ಲ ಲೆಟರ್ ಕರೆಸ್ಪಾಂಡೆನ್ಸು 15 ಲೆಟರ್ ಕರೆಸ್ಪಾಂಡೆನ್ಸ್ ಮಾಡಿದ್ದೀನಿ ಅಂತಾರೆ. ಯಾವುದೇ ಲೆಟರ್ ಕರೆಸ್ಪಾಂಡೆನ್ಸ್ನ ಇದುವರೆಗೂ ಸಾಮಾನ್ಯ ಜನಕ್ಕೆ ಆಗಲಿ ಪ್ರತಿಭಟನೆ ಮಾಡ್ತಕ್ಕಂಥವ್ರಿಗೆ ಯಾರೂ ಸಹ ಅಲ್ಲಿ ಇದುವರೆಗೂ ಕೊಟ್ಟಿಲ್ಲ. ಈಗಾಗಲೇ ಏನಾಯಿತು, ನಾವು ಪ್ರತಿಭಟನೆ ಮಾಡ್ತೀವಿ ಅನ್ನೋಂಥ ಸಂದರ್ಭದಲ್ಲಿ ಮಾತ್ರ ಬರ್ತಾರೆ, ಒಂದು ವೀಕ್ಷಣೆ ಮಾಡ್ತಾರೆ, ಹೋಯ್ತಾರೆ ಬಿಟ್ಟರೆ ಇದುವರೆಗೂ ಇದ್ರ ಬಗ್ಗೆ ಒಂದು ಚರ್ಚೆ ಆಗಲಿ, ಒಂದು ಮೀಟಿಂಗ್ ಆಗಲಿ ಇಲ್ಲಿವರೆಗೂ ಆಗಿಲ್ಲ. ಒಂದು ಸಾರಿ ಇದೇ ಜಾಗಕ್ಕೆಲ್ಲ ಫಿಕ್ಸ್ ಮಾಡಿ ಇಂಜಿನಿಯರ್ಗಳು ಯಾರೂ ಇಲ್ಲಿಗೆ ಬರಲಿಲ್ಲ. ಈಗ ಅದರಿಂದ ಈಗಾಗಲೇ ಇದ್ರ ಬಗ್ಗೆ ನಾವು ಯಾರನ್ನೂ ಬ್ಲೇಮ್ ಮಾಡಿಕ್ಕೆ ಹೋಯ್ತಲ್ಲ, ಡೈರೆಕ್ಟ್ ನಾವೇ ಇದನ್ನು ರೈತರೇ ಈ ವಿಚಾರವಾಗಿ ಹೋರಾಟ ಮಾಡಬೇಕು ಅಂತೇಳಿ ನಿರ್ಣಯ ತಗೊಂಡಿದ್ದೀವಿ. ಈಗಾಗಲೇ ಸಂಬಂಧಪಟ್ಟ ಕಾಂಟ್ರಾಕ್ಟ್ದಾರರು ಕೇಳಿದಾಗ ಹೇಳ್ತಾರೆ, ನನ್ನ ಸೇತುವೆದು ಏನಾದ್ರು ತೊಂದರೆ ಆಗಿದೆ ನನಗೆ ರೈಟಿಂಗ್ ಮುಖೇನ ಕೊಡಲಿ, ನಾನು ಅದನ್ನು ಸಾಲ್ವ್ ಮಾಡೋಕ್ಕೆ ರೆಡಿ ಇದ್ದೀನಿ, ನಂದೆಲ್ಲ ಸರಿ ಇದೆ ಅಂತ ಹೇಳ್ತಾರೆ. ಅದೇ ಇಂಜಿನಿಯರ್ಗಳು ಕೇಳಿದಾಗ ಇಂಜಿನಿಯರು 15 ಲೆಟರ್ ಕೊಟ್ಟಿದ್ದೀವಿ, ಈ ಸೇತುವೆ ಇನ್ನೂ ಆಲ್ಟ್ರ್ ಮಾಡಬೇಕು, ತಪ್ಪಾಗೈತೆ ಅಂತ ಕೊಟ್ಟಿದ್ದೀವಿ, ಆದರೆ ಇದನ್ನು ನಾವು ಮಾಡ್ತಾಯಿಲ್ಲ ಅಂತ ಅವ್ರು ಹೇಳ್ತಾರೆ. ಈ ಗೊಂದಲದ ನಡುವೆ ನಾವು ರೈತರಿಗೆ ಇವತ್ತೊಂದು ದಿನ ತೊಂದರೆ ಆಯ್ತೈತೆ. ಈಗಾಗಲೇ ಪ್ರತಿಭಟನೆ ಮಾಡುವ 2-3 ದಿನಕ್ಕೆ ಅಲ್ಲಾಲೆ ಒಂದು ಆಕ್ಸಿಡೆಂಟ್ ಆಗಿ ಒಬ್ಬರಿಗೆ ಕಾಲು ಮುರಿದೋಯ್ತು. ಇಂಥವು ದಿನ ಬೆಳಗಾದರೆ ನಡೀತೈತೆ. ಅದರಿಂದ ನಾವು ಈ ವಿಚಾರವಾಗಿ ಈಗಾಗಲೇ ಪೊಲೀಸ್ ಇಲಾಖೆನೇ ಹೇಳೈತೆ ಎಷ್ಟು ಅಪಘಾತಗಳಾಗೈತೆ ಅಂತ. ಮೊನ್ನೆ ನಾವು ಮಂಡ್ಯ ಸರ್ಕಲಲ್ಲಿ ಒಂದು ಇಂಜಿನಿಯರ್ಗಳ ಜೊತೆ ಸಂವಾದ ಮಾಡುವಾಗ ಹೇಳಿದ್ರು, 23ರಲ್ಲಿ 25 ಜನ ಸತ್ತರು, 24ನೇ ಇಸ್ವಿಲಿ 26 ಜನ ಸತ್ತರು, ಈಗ ಒಂದು 23, 24, 25ನೇ ಇಸ್ವಿಲಿ ಸತ್ತರು ಅಂತ. ಸತ್ತಿರೋ ಸಂಖ್ಯೆ ಇನ್ನು ಆಕ್ಸಿಡೆಂಟ್ ಆಗಿರೋಂಥ ಸಂಖ್ಯೆ ಲೆಕ್ಕ ಹಾಕಿದ್ರೆ ಇನ್ನು 1000ಕ್ಕಿಂತ ಹೆಚ್ಚಾಗೈತೆ. ಅದರಿಂದ ಬೇಗ ಇದು ಕೆಲಸ ಆಗಬೇಕು ಅಂತಂದರೆ ಇನ್ನು ಹೋರಾಟದ ಮುಖಂಡನೇ ಆಗಬೇಕು ಅಂತೇಳಿ ನಾವು ನೆರೆದಿರ್ತಕ್ಕಂಥ ಎಲ್ಲರೂ ಸಹ ಈಗಾಗಲೇ ಚರ್ಚೆ ಮಾಡಿ ಆಗಲೇ ಒಂದು ಸರಿ ಡೇಟ್ ಕೊಟ್ಟಿದ್ದೆವು. ಆ ಡೇಟ್ ಕೊಟ್ಟಂಥ ಸಂದರ್ಭದಲ್ಲಿ ಬರ್ತಾರೆ, ಏನೋ ಒಂದು ಕಾರಣ ಹೇಳ್ತಾರೆ, ಈಗಾಗಲೇ ಅದನ್ನು ಸುಮ್ಮನೆ ಆಗ್ತಿದ್ದಾರೆ. ಈಗ ನಮ್ಮ ಮೊನ್ನೆ ಮಾತಾಡಿದಾಗ ಅವ್ರು ಹೇಳ್ತಾರೆ ಕೋರ್ಟ್ಗೆ ಹೋಗಿದ್ದಾರೆ ಕಾಂಟ್ರಾಕ್ಟ್ದಾರರು ಅಂತಾರೆ. ಅಂದರೆ ಈ ಕೋರ್ಟ್ ಮುಖೇನ ಬಗೆಹರಿಸಿ ಮಾಡೋಂಥ ಸಂದರ್ಭ ಯಾವ ಅಧಿಕಾರಿಗಳು ತ್ವರಿತಗತಿಯಾಗಿ ಮಾಡಿದ್ದಿಲ್ಲ. ಅದಕ್ಕೋಸ್ಕರ ನಾವು ದಿನಾಂಕ 19/1/25 ಸೋಮವಾರ ದಿನ ಬೆಳಗ್ಗೆ 11 ಗಂಟೆಗೆ ಈ ಒಂದು ಶ್ರೀರಂಗಪಟ್ಟಣ ಬೀದರ್ ರಸ್ತೆಯಲ್ಲಿ ನಾವು ಉಗ್ರ ಪ್ರತಿಭಟನೆ ರಸ್ತೆ ತಡೆ ಮಾಡ್ತೀವಿ. ಯಾವುದೇ ವೆಹಿಕಲ್ ಬಿಡದೆ ಉಗ್ರ ಪ್ರತಿಭಟನೆ ಮಾಡ್ತೀವಿ ಅಂತೇಳಿ ನಾವು ತೀರ್ಮಾನ ತಗೊಂಡಿದ್ದೀವಿ. ಅದಕ್ಕೋಸ್ಕರ ಈ ಭಾಗದಲ್ಲಿರ್ತಕ್ಕಂಥ ಎಲ್ಲ ಜನಪ್ರತಿನಿಧಿಗಳು, ರೈತರು ಎಲ್ಲರೂ ಬೆಂಬಲಿಸಬೇಕು ಈ ಹೋರಾಟ. ಯಾಕೆಂದರೆ ದಿನ ಬೆಳಗಾದರೆ ಸ್ಟ್ರೈಕ್ ಮಾಡೋದು ನೋಡಿದವ್ರಿಗೆ ಏನೋ ಬಂದು ಸುಮ್ಮನೆ ಕೇಳ್ತಾರೆ, ಅಲ್ಲಿ ಜನಗಳಿಗೆ ನಂಬಿಕೆ ಇಲ್ಲ, ಸುಮ್ಮನೆ ಬರ್ತಾರೆ, ಸ್ಟ್ರೈಕ್ ಮಾಡ್ತಾರೆ, ಹೋಗ್ತಾರೆ ಅನ್ನೋಂಥ ಭಾವನೆ ನಿರ್ಮಾಣ ಆಗಿದೆ. ಅದರಿಂದ 19ನೇ ತಾರೀಕು ಅವತ್ತು ಏನಾದರೂ ಆಗಲಿ, ಎಷ್ಟೋ ಥರ ಆಗಲಿ, ನಾವು ಅವತ್ತೊಂದು ದಿನ ಉಗ್ರ ಪ್ರತಿಭಟನೆ ಮಾಡ್ತೀವಿ ಅಂತೇಳಿ ತೀರ್ಮಾನ ತಗೊಂಡು ಈ ಮೂಲಕ ತಮಗೆ ತಿಳಿಸ್ತಾ ಇದ್ದೀವಿ. ಮತ್ತು ಇದೇ ಸಂದರ್ಭದಲ್ಲಿ ಅವರು ಅವ್ರ ಮೇಲೆ ಆ್ಯಕ್ಷನ್ ತಗೋತೀವಿ ಅಂತೇಳಿ AC ಅವ್ರು ಹೇಳಿದ್ರು. ನಾನೀಗ ಮೊನ್ನೆ AC ಸಾಹೇಬ್ರನ್ನ ಭೇಟಿ ಮಾಡಿ ಇಷ್ಟು ದಿನದವರೆಗೂ ಸಿಗದಿರ್ತಕ್ಕಂಥವ್ರು AC ಸಾಹೇಬರು ಈಗ ಮೊನ್ನೆ ಸಿಕ್ಕಿದಾಗ ಅವ್ರು ಏನು ಹೇಳ್ತಾರೆ, ಈಗ ಸಂಕ್ರಾಂತಿ ಕಳೆದ್ಮೇಲೆ ಒಂದು ಮೀಟಿಂಗ್ ಹಾಕಿ ಅವ್ರ ಮೇಲೆ ಏನೇನು ಆಪಾದನೆಗಳು ಬಂದಿದೆ ಮಾಡ್ತೀವಿ ಅಂತ. ಅಂದರೆ ಪ್ರತಿಭಟನೆ ಮಾಡಿ ಅವ್ರ ಮೇಲೆ ಕಂಪ್ಲೇಂಟ್ ಕೊಟ್ಟರು ಸಹ ಯಾರು ಯಾವ ಅಧಿಕಾರಿ ಮೇಲೆ ಒಂದು ಆ್ಯಕ್ಷನ್ ತಗೊಳ್ಳೋಂಥ ಲೆವೆಲಲ್ಲಿ ಇಲ್ಲ. ಇವಾಗ ಚೀಫ್ ಆಫೀಸರ್ ಮೇಲೆ ಬೇಕಾದಷ್ಟು ಆಪಾದನೆ ಮಾಡಿ ಅವ್ರನ್ನ ಪಾಂಡಪುರದಿಂದ ಅವ್ರನ್ನ ಬೇರೆ ಕಡೆ ವರ್ಗಾವಣೆ ಮಾಡಿ ಇವರು ಆ ಸೀಟ್ಗೆ ಅರ್ಹರಲ್ಲ, ಇವರೊಬ್ಬರು FD ಆಗಿದ್ದವರು ಅಂತೇಳಿ ನಾವು ಆಧಾರ ಸಮೇತ ಕೊಟ್ಟರು ಸಹ AC ಅವರ ನೇತೃತ್ವದಲ್ಲಿ ಒಂದು ಮೀಟಿಂಗ್ ಆಗಿಲ್ಲ.
ನಮ್ಮ ಪುರಸಭೆಯ ಆಡಳಿತ ಅವಧಿ ಮುಗಿದು ಈಗಾಗಲೇ ಏಷ್ಯಾರೇ ಅಧ್ಯಕ್ಷರಾದರೂ ಸಹ ಇನ್ನೂ ಕರೆದಿಲ್ಲ. ಈಗ ಮೊನ್ನೆ ನಾನು ಹೋದಾಗ ಯಾವುದೋ ವಿಚಾರಕ್ಕೆ ಹೋದಾಗ ಅದು ಸಂಬಂಧಪಟ್ಟದ್ದು ಮಾತಾಡಿದಾಗ ಆಗ ಮೀಟಿಂಗ್ ಕಾಲ್ ಮಾಡಿ 20ರೊಳಗೆ ಅಂತ ಅಂದ್ಬಿಟ್ಟು ಹೇಳ್ತಾರೆ. ಅದರಿಂದ ತಕ್ಷಣದಲ್ಲಿ ಆ ಕೆಲಸ ಮಾಡೋದು ಯಾಕೆ ಹೇಳ್ತಾ ಇದ್ದೀವಿ? ವೈಜ್ಞಾನಿಕ ಸೇತುವೆ ಅನ್ನೋದು ಒಂದಷ್ಟು ಎಲ್ಲ ಒಂದಷ್ಟು ಊಹಾಪೋಹಗಳ ಮಾತುಗಳು ನೀವು ಹೇಳ್ದಂಗೆ. ಅದು ಯಾವ ಸತ್ಯ ಸರ್? ಅದು ಸರಿಯಾಗಿದ್ದರೆ ಇಷ್ಟೊತ್ತಿಗೆಲ್ಲ ಕ್ಲಿಯರ್ ಆಗಬೇಕಿತ್ತಲ್ಲ. ಹೌದು ಸರ್. ಈಗ ಏನಾಗುತ್ತೆ ನಿಮ್ಗೆ ಹೇಳ್ಬಿಡ್ತೀನಿ. ಅವತ್ತು MLA ಫೋನಲ್ಲಿ ನೋಡಿ ಹೇಳ್ಬಿಡ್ತೀನಿ. ಅವತ್ತು ಅಧಿಕಾರಿಗಳು ಏನು ಹೇಳ್ತಾರೆ, ಅಧಿಕಾರಿಗಳು ಲೆಟರ್ ಕರೆಸ್ಪಾಂಡೆನ್ಸ್ ಮಾಡಿದ್ದೀವಿ ಅಂತ ಅಂದ್ಬಿಟ್ಟು ಹೇಳಿದ್ರು. ನಾನೇನು ಹೇಳಿದೆ, ನಿಮ್ಮ ಲೆಟ್ರ್ ಏನು ಮಾಡಿದಿರಿ ಕುಮಾರಸ್ವಾಮಿ ಅವ್ರಿಗೆ ತಲುಪಿಸಿ, ಎಲ್ಲನೂ ಒಂದು ಪ್ರಿಂಟ್ ಕೊಟ್ಬಿಡಿ, ನಾವು ನೋಡ್ಕೊತೀವಿ ಅಂತ. ಇದುವರೆಗೂ ಅವರು ಪ್ರಿಂಟ್ ಕೊಡಲಿಲ್ಲ. ಒಂದು ಈ ಇದಕ್ಕೆ ಸಂಬಂಧಪಟ್ಟಂಥ ಯಾರೋ ಈ ಕಾಂಟ್ರಾಕ್ಟ್ ಕಡೆಯಿಂದ ಒಬ್ಬರು ಮ್ಯಾನೇಜರ್ ಬಂದಿದ್ರು. ಅವ್ರು ಕೇಳೋಂಥ ಪ್ರಶ್ನೆಗೆ ಅಧಿಕಾರಿಗಳು ಸಮರ್ಪಕವಾಗಿ ಉತ್ತರ ಕೊಡ್ತಾ ಇಲ್ಲ. ಯಾರೋ ಇವ್ರು ಕೇಳೋಂಥ ಪ್ರಶ್ನೆಗೆ ಇವರು ನಮಗೆ ಕನ್ವಿನ್ಸ್ ಮಾಡ್ತಾರೆ. ಸುಮ್ಮನೆ ಬಾಯಿ ಮಾತಲ್ಲಿ ಕನ್ವಿನ್ಸ್ ಮಾಡ್ತಾರೆ ಅಷ್ಟೇ. ಇದೇ ಸಂದರ್ಭದಲ್ಲಿ ಓಪನ್ ಸ್ಪೀಕರಲ್ಲಿ MLA ಹತ್ರ ಮಾತಾಡಿಸ್ತಾರೆ. MLA ಅಂದರು ಇದೆಲ್ಲ ರೆಡಿ ಆಗೈತೆ, ಈಗೆಲ್ಲ ರಸ್ತೆದು ಏನು ಇದು ಮಾಡ್ಕೊಂಡಿದ್ದೀವಿ ಅದನ್ನು ಪರಿಹಾರ ಕೊಟ್ಬಿಟ್ಟು ಈಗ ಉದ್ಘಾಟನೆ ಮಾಡ್ತೀವಿ ಅಂತೇಳಿ ಶಾಸಕರು ಹೇಳೋದು. ಈಗ ನಮಗೆ ಗೊಂದಲ ಏನು ಅಂತಂದರೆ ಯಾವ ಸರಿ ಯಾವ ತಪ್ಪು ಅನ್ನೋದೇ ಇವತ್ತು ಗೊತ್ತಾಗ್ತಲ್ಲ. ಕಾಂಟ್ರಾಕ್ಟರು ಈಗ ಮೊನ್ನೆ ಸಿಕ್ಕಿದ್ರು, ಇದುವರೆಗೂ ನಾವೇನು ಮಾತಾಡಿರಲಿಲ್ಲ. ಅವರೇ ಅಚಾನಕ್ಕಾಗಿ ಸಿಕ್ಕಿದ್ರು. ಅವ್ರ ಜೊತೆ ಮಾತಾಡಿದ್ರೆ ನಂದು ಏನೇ ಇದ್ರು ಹೇಳಿ, ನಾನು ಫೇಸ್ ಮಾಡಿ ಕಂಡಿದ್ದೀನಿ, ನನಗೆ ಲೆಟರ್ ಕೊಡಲಿ, ನನ್ನ ಸೇತುವೆ ಸರಿ ಇಲ್ಲ ಅಂತ ಅವ್ರು ಲೆಟರ್ ಕೊಡಲಿ ಅಂತ ಅವ್ರು ಹೇಳ್ತಾರೆ. ಅದರಿಂದ ಇವೆಲ್ಲದಕ್ಕೂ ಒಂದು ಮುಕ್ತಾಯ ಆಡಬೇಕು ಅಂದರೆ ನಾವು 19ನೇ ತಾರೀಕಲ್ಲಿ ಸೇರ್ಕೊಂಡು ಏನು ಹೋರಾಟ ಮಾಡ್ತೀವಿ ನಿಮ್ಮ ಸಮ್ಮುಖದಲ್ಲಿ ಅವತ್ತು ಏನು ಅನ್ನೋದು ಎಲ್ಲ ಭಯ.